ನಮಸ್ಕಾರ ವೀಕ್ಷಕರೇ, ಕರುನಾಡ ಕದನ 2023 ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ರಂಜಿತ್ ಕೌರಪಾರ. ನನ್ನೊಂದಿಗಿದ್ದಾರೆ ಇಂದಿನ ವಿಶೇಷ ಅತಿಥಿ ಕೆಜಿ ಬೋಪಯ್ಯನವರು, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಅಧಿಕೃತ ಅಭ್ಯರ್ಥಿ, ಹಾಲಿ ಶಾಸಕರು, ಮಾಜಿ ವಿಧಾನಸಭಾಧ್ಯಕ್ಷರು. ಅವ್ರ ಬಗ್ಗೆ ಹೀಗೆ ಪರಿಚಯವನ್ನು ಹೇಳ್ತಾ ಹೋದ್ರೆ ತುಂಬಾ ಉದ್ದಕ್ಕಾಗ್ತದೆ. ಕೊಡಗಿನ ಜನತೆಗೆ ಅವರ ಪರಿಚಯದ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸರ್, ಮತ್ತು ನಿಮಗೆ ಕೊಡಗು ಚಾನಲ್ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದ. ನೇರವಾಗಿ ಪ್ರಶ್ನೆಗೆ ಹೋಗೋಣ. ಒಂದಿಷ್ಟು ಗೊಂದಲಗಳು ಇತ್ತು. ನೀವೀಗ ಅಧಿಕೃತ ಅಭ್ಯರ್ಥಿ ಅಂತೇಳಿ ನಿನ್ನೆಷ್ಟೇ ಹೈಕಮಾಂಡ್ ಘೋಷಣೆ ಮಾಡಿದೆ. ಈ ಕುರಿತು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಏನೋ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಕರ್ನಾಟಕದಲ್ಲಿ ಏಕಕಾಲದಲ್ಲಿ ಬಿಡುಗಡೆ ಆಗಿದ್ದೇ ನಿನ್ನೆ. ಹಾಗಾಗಿ ಗೊಂದಲ ಅಂತ ಅನ್ನುವಂಥದ್ದು ಯಾವುದೂ ಇರಲಿಲ್ಲ. ಆದರೆ ಈ ಬಾರಿ ಒಂದಿಷ್ಟು ಎಲ್ಲವನ್ನೂ ತುಲನೆ ಮಾಡಿ ಸಮರ್ಥ ಗೆಲ್ಲುವ ಅವಕಾಶ ಇರುವಂಥ ಅಭ್ಯರ್ಥಿಗಳ ಆಯ್ಕೆ ಮಾಡಬೇಕು ಅನ್ನುವ ಹಿನ್ನೆಲೆಯೊಳಗೆ ಅಭ್ಯರ್ಥಿಗಳ ಘೋಷಣೆಯನ್ನು ಮಾಡಿದ್ದಾರೆ ನಿನ್ನೆ. ಹಾಗಾಗಿ ಕೆಲವ್ರನ್ನ ಬಿಟ್ಟು ಕೆಲವರು ಇದು ಆ ಥರ ಏನೂ ಇಲ್ಲ, ಯಾವುದೇ ಗೊಂದಲ ಇಲ್ಲ ಅಂತ ನನ್ನ ಅನಿಸಿಕೆ. ಸರ್, ಸತತವಾಗಿ ವಿರಾಜಪೇಟೆ ಕ್ಷೇತ್ರದಿಂದ 3 ಬಾರಿ ನಿಮಗೆ ಜನ ಆಶೀರ್ವಾದ ಮಾಡಿ ನಿಮ್ಮನ್ನ ಮೇಲ್ಮನೆಗೆ ಕಳಿಸ್ಕೊಟ್ಟಿದ್ದಾರೆ. ಈ ಬಾರಿ ನಿಮಗೆ ಟಿಕೆಟ್ ಪಕ್ಕ ಆಗಿದೆ. ಈ ಬಾರಿ ಜನತೆ ಯಾವ ಕಾರಣಕ್ಕೋಸ್ಕರ ನಿಮಗೆ ಕೈ ಹಿಡಿಬೇಕು, ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀರಾ? ನೋಡಿ, ನಾನು 3 ವಿಧಾನಸಭಾ ಕ್ಷೇತ್ರ ಇದ್ದಾಗ ಮಡಿಕೇರಿ ಕ್ಷೇತ್ರದ ಶಾಸಕನಾಗಿದ್ದೆ. ಅದಾದ ನಂತರ ನಿರಂತರ 3 ಬಾರಿ ವಿರಾಜಪೇಟೆ ತಾಲೂಕು ಸೇರಿದಂತೆ ಮಡಿಕೇರಿ ತಾಲೂಕು ಸೇರಿದಂತೆ ಕ್ಷೇತ್ರ ಇದೆ. ಬಹುಶಃ ನಾನು ಶಾಸಕನಾದ ಮೇಲೆ ಕೊಡಗಿನ ಸಮಸ್ಯೆಗಳು ಏನಿದೆ ಅದನ್ನು ಕೆಲವನ್ನ ಬಗೆಹರಿಸೋದು ಮತ್ತು ಅದಕ್ಕೆಲ್ಲ ಸ್ಪಂದಿಸುವಂಥ ಕೆಲಸ ನಿರಂತರವಾಗಿ ಮಾಡ್ತಾ ಬಂದಿದ್ದೇನೆ. ಇಲ್ಲಿಯ ಮೂಲ ಸಮಸ್ಯೆ ಇರುವಂಥದ್ದು ಆ ಜಮ್ಮ ಬಾಣೆ ಸಮಸ್ಯೆ. ಅದು 2005ರಲ್ಲಿ ನಾನು ಮೊದಲ ಬಾರಿ ಶಾಸಕ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಇತ್ತು. ಅವರೊಂದು ಸುತ್ತೋಲೆಯನ್ನೇ ಹೊರಡಿಸ್ಬಿಟ್ಟಿದ್ರು, ಜಮ್ಮ ಬಾಣೆ ಜಾಗದ ಮೇಲೆ ನಿಮಗೆ ಲಿಮಿಟೆಡ್ ಹಕ್ಕು, ಯಾವುದೇ ಹಕ್ಕಿಲ್ಲ, ಸೌದೆ ಸ್ವಂತ ಉಪಯೋಗಕ್ಕೆ, ಮರ ಮುಟ್ಟುಗಳು ಇಷ್ಟಕ್ಕೆ ಅಂತ ಸೀಮಿತ ಮಾಡಿದ್ರು. ಆ ಸುತ್ತೋಲೆಯನ್ನು ವಾಪಸ್ ಪಡಿಬೇಕು ಅಂತ ಆಗಾಗಿಲ್ಲ. ನಂತರ ನಮ್ಮ ಸರ್ಕಾರ ಬಂದ ಮೇಲೆ ಆ ಸುತ್ತೋಲೆ ವಾಪಸ್ ಪಡೆದು ಇವತ್ತು ಕೊಡಗಿನ ಜಮ್ಮ ಬಾಣೆ ಇದು ಎಲ್ಲವೂ ನಮ್ಮದೇ. ಅದಕ್ಕೆ ಕಂದಾಯ ವಿಧಿಸುವ ಒಂದು ಇದಕ್ಕೂ ತಿದ್ದುಪಡಿಯನ್ನು ಮಾಡಿ ಭೂಕಂದಾಯ ಕಾಯ್ದೆಗೆ ಇವತ್ತು ಅದು ಜಾರಿ ಆಗ್ತಾ ಇದೆ. ಒಂದು ಕಡೆ ಜಾರಿಯಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಬರುವ ಅಧಿಕಾರಿಗಳಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಒಂದು ಸ್ವಲ್ಪ ಒದಾಡ್ತಾರೆ. ಆ ಕೆಲಸ ಸಾಲ್ವ್ ಮಾಡಿದ್ದೇವೆ. ಹಾಗೆ ಮೂಲಭೂತ ಸೌಕರ್ಯಗಳು, ಬಹುಶಃ ಇಲ್ಲಿ ನಾನು ಶಾಸಕನಾಗುವಾಗ ನಮ್ಮ ಕ್ಷೇತ್ರದ ರಸ್ತೆಗಳು ಹೇಗಿದ್ವು, ಇವತ್ತು ಹೇಗಿದೆ. ಅದಕ್ಕೆ ಮೊದಲ ಬಾರಿ ನಾನು ಶಾಸಕನಾದಾಗಲೇ ಒಂದು 3 ರಸ್ತೆಗಳನ್ನು ಮೇಲ್ದರ್ಜೆಗೆ ಇಳಿಸಿತ್ತು. ಅಂದರೆ ರಾಜ್ಯ ಹೆದ್ದಾರಿಗಳನ್ನು, ಒಂದು ಮಡಿಕೇರಿ ಕುಟ್ಟ, ಇನ್ನೊಂದು ಹುಣಸೂರು ತಲಕಾವೇರಿ, ಹಾಗೆ ವಿರಾಜಪೇಟೆ ಬೈಂದೂರು, ಕೊಣನೂರು ಮಾಕುಟ್ಟ. ಇದು ರಾಜ್ಯ ಹೆದ್ದಾರಿಗಳಾಗಿ ಬದಲಾವಣೆ ಹೊಂದಿದ್ದರ ಪರಿಣಾಮ ಅದಕ್ಕೆ ಸಾಕಷ್ಟು ಅನುದಾನ ಬಂದು ಇವತ್ತು ಎಲ್ಲ ಹೆದ್ದಾರಿಗಳು ಸುಲಲಿತವಾಗಿ ವಾಹನ ಸಂಚರಿಸುವ ಹಾಗೆ ಮಾಡಿದೆ. ಹಾಗೆ ರಸ್ತೆಗಳ ಅಭಿವೃದ್ಧಿಗೆ ನಂಜುಂಡಪ್ಪ ಆಯೋಗದ ವರದಿ ಅಲ್ಲಿ ಒಂದಿತ್ತು, ಕೊಡಗು ಜಿಲ್ಲೆಯಲ್ಲಿ ವಿಪರೀತ ಮಳೆ ಹೊಡೆದ ರಸ್ತೆಗಳು ಹಾಳಾಗ್ತವೆ, ಅದಕ್ಕೆ ವಿಶೇಷ ಅನುದಾನ ಕೊಡಬೇಕು ಅಂತ ಅದನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿ ಮತ್ತೆ ನಾನು ಸಭಾಧ್ಯಕ್ಷನಾದಾಗ ಇದರ ಬಗ್ಗೆ ಮುಖ್ಯಮಂತ್ರಿಗಳಲ್ಲಿ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಗಮನಕ್ಕೆ ತಂದು ರೆಗ್ಯುಲರ್ ಗ್ರ್ಯಾಂಟ್ ಬಿಟ್ಟು ರಸ್ತೆಗಳಿಗೆ ವಿಶೇಷ ಪ್ಯಾಕೇಜ್ ಕೊಡುವಂಥ ಕೆಲಸವನ್ನು ಮುಂದುವರಿಸ್ಕೊಂಡು ಬಂದಿದ್ದೇವೆ. ಮಧ್ಯದಲ್ಲಿ ಸಿದ್ದರಾಮಯ್ಯನವರು ಅದು ಯಾಕೋ ಕೊಡಲಿಲ್ಲ.
ಅದಾದ ನಂತರ ನಮ್ಮ ಸರ್ಕಾರ ಈ ವರ್ಷ 100 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಸರ್ 2018ರಿಂದ ಈಚೆ ನಮ್ಮ ಕೊಡಗಿನಲ್ಲಿ ನಿರಂತರ ಅತಿವೃಷ್ಟಿ, ಮಳೆ ಹಾನಿ, ಗುಡ್ಡ ಕುಸಿತ ಉಂಟಾಗಿದೆ. ಅದ್ರ ಜೊತೆಗೆ ಇನ್ನು ನಮಗೆ ದುರಂತ ಏನು ಅಂತಂದ್ರೆ ಕೋವಿಡ್ ಅಟ್ಯಾಕ್. ಸೊ ಈ 5 ವರ್ಷಗಳ ಕಾಲ ಅಭಿವೃದ್ಧಿಗೆ ಇದು ಯಾವ ರೀತಿ ನಮಗೆ ವ್ಯತಿರಿಕ್ತ ಪರಿಣಾಮ ನಿಮಗೆ ಬೀರುತ್ತೆ? ನಿಮಗೆ ಎಲ್ಲ ಗೊತ್ತಿದ್ದ ಹಾಗೆ 2018 ಕೊಡಗು ಜಿಲ್ಲೆಯಲ್ಲಿ ಆಯಿತು, 19. ಆದರೆ 2020ರಲ್ಲಿ ಕೇವಲ ಕೊಡಗು ಜಿಲ್ಲೆ ಅಲ್ಲ, ಕರ್ನಾಟಕದ 26 ಜಿಲ್ಲೆಗಳು ಪ್ರವಾಹ ಪೀಡಿತ ಆಗಿ ಬಹುಶಃ ಆದಂಥ ನಷ್ಟಗಳು ಅದು ಯಾರೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿ 2 ದಿವಸ ಆಗಿದ್ದು, ಒಬ್ಬರೇ ಅದನ್ನು ನಿಭಾಯಿಸಿದರು. ಸಾಕಷ್ಟು ಕಡೆ ಓಡಾಡಿ, ಅದಕ್ಕಿಂತ ಮೊದಲು ಅವರು ಅಧಿಕಾರ ವಹಿಸ್ಕೊಂಡ ತಕ್ಷಣ ನಮ್ಮದು ಒಂದು ಸಭೆ ಕರೆದು ಕೊಡಗು ಜಿಲ್ಲೆಗೆ ರಸ್ತೆ ಮತ್ತು ಈ ಬರೆ ಕುಸಿತ ಇದೆ ಅಂತ 500 ಕೋಟಿ ರೂಪಾಯಿ ಕೊಟ್ಟಿದ್ದರು. ಆದರೆ ಇದು ಎಲ್ಲವೂ ನಿಭಾಯಿಸಿ ಆಗುವಾಗ ನಿಮಗೆ ಗೊತ್ತಿದೆ, ಕೋವಿಡ್ ಕಾಯಿಲೆ ಬಂತು. ಅದು ಕೇವಲ ಕರ್ನಾಟಕ ಅಥವಾ ನಮ್ಮ ದೇಶ ಅಲ್ಲ, ಪ್ರಪಂಚದಾದ್ಯಂತ ಆರ್ಥಿಕ ವ್ಯವಸ್ಥೆಯನ್ನೇ ಹಾಳು ಮಾಡಿತು. ಅನೇಕರು ಪ್ರಾಣವನ್ನು ಕಳ್ಕೊಂಡ್ರು. ನಮ್ಮ ಜಿಲ್ಲೆಯಲ್ಲೂ ಕೆಲವರು ಪ್ರಾಣ ಕಳ್ಕೊಂಡಿದ್ದಾರೆ. ಮತ್ತು ಇದಕ್ಕೆ ವಿಶೇಷತೆ ಏನಂದರೆ ಔಷಧಿಯೇ ಇಲ್ಲ ಅನ್ನುವ ಸಂದೇಶ. ಆದರೆ ಆಗ ನಮ್ಮ ನೆಚ್ಚಿನ ಪ್ರಧಾನಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ ವಿಜ್ಞಾನಿಗಳನ್ನು ಕರೆದು 6 ತಿಂಗಳು ಟೈಮ್ ಬಾಂಡ್ ಕೊಟ್ಟು ಇದಕ್ಕೆ ಔಷಧಿ ಕಂಡುಹಿಡಬೇಕು ಅಂದರು. ಅವರು 4 ತಿಂಗಳಲ್ಲಿ ಔಷಧಿಯನ್ನು ಕಂಡುಹಿಡಿದ್ರು, ವ್ಯಾಕ್ಸಿನೇಷನ್. ಆ ವ್ಯಾಕ್ಸಿನೇಷನ್ ಎಲ್ಲರಿಗೂ ಕೊಡುವಂಥ ಕೆಲಸವನ್ನು ಮಾಡಿದ್ರು 2 ಬಾರಿ. ಬಹುಶಃ ಅದರಿಂದ ಸಾಕಷ್ಟು ಪ್ರಾಣಹಾನಿ ಉಳಿತು. ಅದರ ಜೊತೆಗೆ ಪ್ರಧಾನಿಗಳು ಇನ್ನೂ ಒಂದು ಮಾತನ್ನು ಹೇಳಿದ್ರು, ಇದಕ್ಕೆ ಪ್ರಿವೆಂಟಿವ್ ಮಾಸ್ಕ್ ಹಾಕ್ಕೊಳ್ಳೋದು ಅದು ಬೇರೆ. ಜನರ ಮೂಮೆಂಟೇ ಲಾಕ್ಡೌನ್ ಮಾಡಿಬಿಟ್ರು 2.5 ವರ್ಷ. ಹಾಗಾಗಿ ನಮ್ಮ ಎಲ್ಲ ಆದಾಯ ಏನು ಸರ್ಕಾರಕ್ಕೆ ತೆರಿಗೆ ಬರ್ತಾಯಿತ್ತು ಅಲ್ಲಿಗೆ ಹೋಯ್ತು. ಒಂದು ಕಡೆ ಸರ್ಕಾರಕ್ಕೆ ಆದಾಯ ಏನಿಲ್ಲ, ಲಾಕ್ಡೌನು ಇಲ್ದಿರೋ ವ್ಯಾಪಾರ ವಹಿವಾಟು ಇಲ್ದಿರೋ ಎಲ್ಲಿದ್ದ. ಒಂದು ಸ್ವಲ್ಪ ಅಭಿವೃದ್ಧಿಗೆ ಕುಂಠಿತ ಆಗೋಯ್ತು. ಈ ಮಳೆಯಲ್ಲಿ ಏನು ಹಾನಿಗೊಳಗಾಗಿತ್ತು, ನಮ್ಮ 400 ಕೋಟಿ ರೂಪಾಯಿ ಈ ಕೋವಿಡಿಗೆ ಹೋಯಿತು. ಯಾಕೆಂದರೆ ಎಲ್ಲರಿಗೂ ಉಚಿತವಾಗಿ 2 ಬಾರಿ ವ್ಯಾಕ್ಸಿನೇಷನ್ 1700 ರೂಪಾಯಿ ಒಬ್ಬ ವ್ಯಕ್ತಿಗೆ ಖರ್ಚಾಗಿದೆ. ಆ 2.5 ವರ್ಷ ನಾವು ರಸ್ತೆಗೆ ಒಂದು ಜಲ್ಲಿಯೂ ಹಾಕೋಕ್ಕಾಗಿಲ್ಲ, ಬೇರೆ ಏನೂ ಕೆಲಸ ಮಾಡೋಕ್ಕಾಗಿಲ್ಲ. ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದು, ಸಂಕಷ್ಟದಲ್ಲಿದ್ದವರಿಗೆ ಒಂದಿಷ್ಟು ತಿಂಗಳಿಗೆ ಸ್ವಲ್ಪ ಹಣ ಕೊಟ್ಟಿದ್ದು, ಕಿಟ್ಗಳು ಫುಡ್ ಕಿಟ್ ಕೊಟ್ಟದ್ದು, ಇದು ಬಿಟ್ಟರೆ ಏನೂ ಮಾಡಲಿಕ್ಕಾಗಿಲ್ಲ. ಹಾಗಾಗಿ ಒಂದಿಷ್ಟು ರಸ್ತೆಗಳ ದುರಸ್ತಿ ಈಗ ಕಳೆದ 1 ವರ್ಷದಿಂದ ಮಾಡ್ತಾ ಇದ್ದೇವೆ. ನಿರೀಕ್ಷಿತ ಮಟ್ಟದಲ್ಲಿ ಆಗಿಲ್ಲ, ನೋವಿದೆ. ಆದರೆ ಅದರ ವಿಶೇಷ ಪ್ರಯತ್ನ ಇತ್ತೀಚೆಗಂತೂ ಗೊತ್ತಿದೆ ನಿಮಗೆ, ಕರ್ನಾಟಕ GST ಸಂಗ್ರಹದಲ್ಲಿ 2ನೇ ಸ್ಥಾನ ಇದೆ. ಸರ್ಕಾರಕ್ಕೆ ದುಡ್ಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಹೇಗೆ ನಾವು 2008ರಿಂದ 2013ರವರೆಗೆ ಅಭಿವೃದ್ಧಿ ಮಾಡಿದೋ ಅದಕ್ಕಿಂತ ಹೆಚ್ಚು ಚಾಲನೆಯನ್ನು ಕೊಡ್ತೇವೆ. ಸರ್, ಈಗ ಪ್ರಸ್ತುತ ರಾಜಕೀಯ ವಾತಾವರಣ ನೋಡೋದಾದ್ರೆ, ಈ ಮೊದಲು ಒಂದು ಪದ್ಧತಿ ಇತ್ತು, ಅದು ಕಾಂಗ್ರೆಸ್ನಲ್ಲಿ ಟಿಕೆಟ್ಗೋಸ್ಕರ ಪೈಪೋಟಿಗಳು ಅದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇತ್ತು. ಅದನ್ನ ನಾವು ಗಮನಿಸಿದ್ದೀವಿ. ಅದರಿಂದ ಕಾಂಗ್ರೆಸ್ ಹೊಡೆತ ತಿಂದಿದೆ ನಮ್ಮ ಕೊಡಗಲ್ಲಿ, ಅದನ್ನು ನಾವು ಒಪ್ಕೊಳ್ಬೋದು. ಈ ಬಾರಿ ಅದು ಭಾಜಪಕ್ಕೆಲ್ಲೋ ಆ ಸಮಸ್ಯೆ ಉಂಟಾಯ್ತಾ? ಎಲ್ಲೋ ಹೊಸ ಮುಖ ಬೇಕು, ಟಿಕೆಟ್ ಆಕಾಂಕ್ಷಿಗಳು ಜಾಸ್ತಿ ಆದರು, ಎಲ್ಲೋ ಒಂದು ಕಡೆ ನಿಮ್ಮ ಈ ಅಭ್ಯರ್ಥಿಯ ಅಧಿಕೃತ ಘೋಷಣೆ ಸ್ವಲ್ಪ ತಡ ಆಯಿತು ಅಂತ ಅನಿಸ್ತಾ ಇದೆ. ಏನು ಗೊಂದಲ ಇದು? ಈಗ ಯಾರಿಗೂ ಎಲ್ಲರಿಗೂ ವಿಧಾನಸಭೆ ಲೋಕಸಭೆ ಇರಬಹುದು ಸ್ಪರ್ಧಿಸುವ ಅರ್ಹತೆ ಇದೆ. ಹಾಗೆಯೇ ಕೇಳುವುದು ತಪ್ಪಲ್ಲ, ಕೇಳಿದ್ದಾರೆ. ಅನೇಕ ನಮ್ಮ ಕಾರ್ಯಕರ್ತರು ಕೇಳಿದ್ದಾರೆ, ಅದೇನು ತಪ್ಪು ಅಂತ ನನಗೆ ಅನಿಸೇ ಇಲ್ಲ. ಆದರೆ ಅವರನ್ನೂ ಪರಿಗಣನೆಗೆ ತೆಗೆದುಕೊಂಡು ಬಹುಶಃ ಈ ವರ್ಷದ ಅಭ್ಯರ್ಥಿಗಳ ಆಯ್ಕೆ ಒಂದು ವಿಶೇಷ ರೀತಿಯಲ್ಲಿ ನಡೆದಿದೆ. ಇಲ್ಲಿ ಎಲ್ಲ ನಮ್ಮ ಶಕ್ತಿ ಕೇಂದ್ರದ ಪ್ರಮುಖರ ಅಭಿಪ್ರಾಯ, ಹಾಗೆ ಎಲ್ಲ ಜನ 2-3 ಸರ್ವೆಗಳು, ಖಾಸಗಿ ಸರ್ವೆಗಳು ಎಲ್ಲದನ್ನು ಪರಿಗಣನೆಗೆ ತೆಗೆದುಕೊಂಡ ಆ ಅಭ್ಯರ್ಥಿಗಳ
ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಗೊಂದಲ ಇನ್ನೊಂದು ಏನೂ ಇಲ್ಲ. ಮತ್ತು ಯಾರು ಕೇಳಿದ್ದಾರೆ ಅವರೆಲ್ಲರೂ ಒಂದೇ ಮಾತು ಹೇಳಿದ್ದಾರೆ, ಪಕ್ಷದ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತ. ನಾನು ಅದನ್ನೇ ಹೇಳಿದ್ದೆ. ನಾವೇನು ಆಕಾಂಕ್ಷಿ ಅದಕ್ಕೆ ಲಾಬಿ ಯಾವುದು ಮಾಡಿಲ್ಲ. ಕೊಟ್ಟರೆ ನೋಡೋದು, ಇಲ್ಲದೆ ಹೋದರೆ ಯಾರನ್ನ ಆಯ್ಕೆ ಮಾಡ್ತಾರೆ ಅವ್ರನ್ನ ಗೆಲ್ಲಿಸುವಂಥ ಪ್ರಯತ್ನ. ಆದರೆ ಕೊಡಗು ಏನು BJP ಭದ್ರಕೋಟೆ ಅದನ್ನು ಕೈತಪ್ಪಲಿಗೆ ಅಂತೂ ಬಿಡೋದಿಲ್ಲ ಅಂತಲೇ ಹೇಳಿದ್ದೆ ನಾನು. ಸರ್, ನೀವು ಒಂದು 4 ದಶಕದಿಂದ ಅಂದ್ರೆ ಸುಮಾರು 40 ವರ್ಷದಿಂದ ಸಕ್ರಿಯರಾಗಿದ್ದೀರಾ. ಸಾಮಾಜಿಕ ಜೀವನದಲ್ಲಾಗಿರ್ಬೋದು, ಭಾಜಪದಲ್ಲಾಗಿರ್ಬೋದು, ಮತ್ತು ನಿಮ್ಮ ABVP ಘಟಕದಿಂದ ಹಿಡಿದು ಇಲ್ಲಿ ಈವರೆಗಿನ ಸಂಘ ಪರಿವಾರದವರೆಗೆ. ಸಂಘ ಪರಿವಾರ ಮತ್ತು ಸಂಘ ಪರಿವಾರ ಏನಿದೆ ಅದು ನಿಮಗೆ ಪ್ರತಿ ಸರಿಯೂ ನಿಮ್ಮ ಕೈ ಹಿಡಿದಿದೆ. ಈ ಬಾರಿ ಹೇಗಿದೆ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಸಂಘ ಪರಿವಾರ ಆಗಿರ್ಬೋದು, ಅವರ ಒಲವು ಹೇಗಿದೆ ನಿಮ್ಮ ಜೊತೆ ಇದ್ದಾರೆ? ಸಾಮಾನ್ಯವಾಗಿ ಈ ಪರಿವಾರ ಅಂತ ಏನಿದೆ ನೇರವಾಗಿ ಅವರು ರಾಜಕೀಯದಲ್ಲಿ ತೊಡಗಿಸ್ಕೊಳ್ಳಲ್ಲ. ಆದರೆ ನಾನೊಬ್ಬ ಪರಿವಾರದ ಇದಾಗಿ ಹಿಂದೆಯೂ ನನಗೆ ಸಹಕಾರ ಕೊಟ್ಟಿದ್ದಾರೆ. ನಾನು ಬಹುಶಃ ರಾಜಕೀಯಕ್ಕೆ ಬರಲಿಕ್ಕೆ ಸಂಘದ ಸೂಚನೆಯೇ ಕಾರಣ, ಇಲ್ಲದೆ ನಾನೇನು ಬರ್ತಿರಲಿಲ್ಲ. ಹಾಗಾಗಿ ಸಹಕಾರ ಏನು ಮಾಡಬೇಕು ಅದನ್ನು ಅವರು ಮಾಡ್ತಾರೆ, ಸಹಕಾರ ಮಾಡ್ತಾರೆ, 100% ಮಾಡ್ತಾರೆ. ಅದ್ರ ಬಗ್ಗೆ ಇದೇ ಇಲ್ಲ. ಬೋಪಯ್ಯನವರಿಗೆ ಟಿಕೆಟ್ ಕೊಡದೇ ಇರಲಿಕ್ಕೆ ಹೈಕಮಾಂಡ್ಗೆ ಏನು ಕಾರಣ ಇರಲಿಲ್ಲ ಬಹುಶಃ. ಯಾಕಂದರೆ ನೀವು ಮಂತ್ರಿ ಸ್ಥಾನವನ್ನು ಸಹ ನೀವು ತ್ಯಾಗ ಮಾಡಿಕೊಂಡೇ ಬಂದಿದ್ದೀರಾ, ಮತ್ತು ಹೈಕಮಾಂಡ್ಗೆ ನೀವು ತುಂಬ ನಿಷ್ಠಾವಂತರು, ಮತ್ತು ಗಲಾಟೆ ಮಾಡೋದಂತಹ 2 ಅಭ್ಯರ್ಥಿಗಳು ನಮ್ಮಲ್ಲಿ. ಹೈಕಮಾಂಡ್ಗೆ ಏನೂ ಗಲಾಟೆ ಮಾಡೋದು ನೀವು. ಆದರೆ ಈ ಕೊಡಗಲ್ಲೆಲ್ಲೋ ಒಂದಿಷ್ಟು ಜನ ಅದನ್ನು ಅಪ್ಸಿದ್ರು. ಆದರೆ ಕೊನೆಗೆ ನಿಮಗೆ ಗಟ್ಟಿಯಾಗಿದೆ ಸ್ಥಾನ, ನಿಮ್ಮ ಸ್ಥಾನ ನಿಮಗೆ ಭದ್ರ ಆಗಿದೆ. ಈಗ ಕಾಂಗ್ರೆಸ್ನ ವಿರಾಜಪೇಟೆ ಕ್ಷೇತ್ರದ ಒಂದು ರಾಜಕೀಯವನ್ನು ನಾವು ನೋಡ್ತಾ ಬರೋದಾದ್ರೆ, ಕಾಂಗ್ರೆಸ್ನಲ್ಲಿ ಪ್ರಬಲ ಅಭ್ಯರ್ಥಿಗಳನ್ನೇ ಹಾಕೊಂಡು ಬಂದಿದ್ದಾರೆ. ನಿಮ್ಮನ್ನು ಸೋಲಿಸಬೇಕು ಅಂತ ಹೇಳೋ ನಿಟ್ಟಿನಲ್ಲೇ ಹಾಕೊಂಡು ಬಂದಿದ್ದಾರೆ. ಈ ಬಾರಿಯೂ ನೀವು ವಕೀಲರಿದ್ದೀರಾ. ಈ ಬಾರಿಯೂ AK ಸುಬ್ಬಯ್ಯನಂತಹ ಮೇರು ವ್ಯಕ್ತಿತ್ವದ ವಕೀಲರ ಮಗ AS ಪೊನ್ನಣ್ಣನವರು ಸ್ಪರ್ಧಿಸ್ತಿದ್ದಾರೆ. ಅವರು ಹೈಕೋರ್ಟ್ ವಕೀಲರು ಇದ್ದಾರೆ. ಏನು ಅನ್ನಿಸ್ತಾ ಇದೆ ನಿಮಗೆ? ಇವರು ಅವ್ರ ಸ್ಪರ್ಧೆ ಕೊಡ್ಬೋದು ಅಂತ ಅನಿಸ್ತಾ ಇದೆಯಾ? ನಿಮ್ಗೆ ಏನಾದರೂ ಸಣ್ಣ ಭಯ ಇದೆಯಾ ಅಂತ? ನನಗೇನು ಹಾಗೆ ಅನಿಸಿಲ್ಲ. ಈಗ ಅವರೇನು ರಾಜಕೀಯ ಅನುಭವಿ ಅಲ್ಲ, ವಕೀಲರು. ಅದನ್ನು ನಾನು ಒಪ್ಕೊಳ್ತೇನೆ. ಹೈಕೋರ್ಟಲ್ಲಿ ಸೀನಿಯರ್ ಕೌನ್ಸಿಲ್ ಅಂತ ಹೇಳ್ತಾರೆ, ಸೀನಿಯರ್ ಕೌನ್ಸಿಲ್ ಆಗಿ ಇದ್ದರು ಅವರು. ಅದರ ಬಗ್ಗೆ 2 ಮಾತಿಲ್ಲ. ಆದರೆ ಅವರು ರಾಜಕೀಯ ಹಿನ್ನೆಲೆ ಏನು ಯಾರಿಗೂ ಗೊತ್ತೇ ಇಲ್ಲ. ರಾಜಕೀಯ ಹಿನ್ನೆಲೆ ಅಥವಾ ಇವರು ಇಲ್ಲಿ ಎಲ್ಲ ಸಂಕಷ್ಟ ಇನ್ನೊಂದು ಆದಾಗ ಅವರೇನು ತೊಡಗಿಸ್ಕೊಂಡಿದ್ದಾರೆ ಅದೇನಿಲ್ಲ. ಇಲ್ಲಿನ ಸಮಸ್ಯೆಗಳು ಇನ್ನೊಂದು ಏನು. ತಂದೆಯವರ ಬಗ್ಗೆ ನಾನು ಏನೂ ಮಾತಾಡೋದಿಲ್ಲ. ಅವರು ಅವ್ರದ್ದೇ ಆದ ವರ್ಚಸ್ಸನ್ನು ಇಟ್ಕೊಂಡ್ರು. ಆದರೆ ಇವರು ಆ ರೀತಿಯ ಇಲ್ಲಿ ತೊಡಗಿಸ್ಕೊಂಡದ್ದು ನನ್ನ ಗಮನಕ್ಕೆ ಏನೂ ಬರಲಿಲ್ಲ. ಆದರೆ ಆ ಒಂದು ಕೊರತೆ ಅವರಿಗೆ ಇದ್ದೇ ಇದೆ. ಈಗೇನು ಪ್ರಬಲ ಅಭ್ಯರ್ಥಿ ಅಂತ ಅನ್ಸಲ್ಲ. ವಿಧಾನ ಪರಿಷತ್ ಚುನಾವಣೆ ಏನಾಯಿತು ಈ ಹಿಂದೆ, ಅಲ್ಲಿಂದ ಈಚೆ ಒಂದು ಕಲ್ಚರ್ ಬದಲಾಗಿದೆ. ಅಂದ್ರೆ ಈ ಡೊನೇಷನ್ ಕೊಡುವಂಥದ್ದು, ದೇವಾಲಯಗಳಿಗೆ ಒಂದಿಷ್ಟು ಫಂಡ್ ಮಾಡುವಂಥದ್ದು, ಮತ್ತೆ ಕ್ರೀಡಾ ಕ್ಷೇತ್ರಕ್ಕೆ ಒಂದಿಷ್ಟು ಹಣ ನೀಡುವಂಥದ್ದು. ಬೋಪಯ್ಯನವರು ಮತ್ತು ಅಪ್ಪಚ್ಚರಂಜನ್ ಅವರು ನೀವಿಬ್ರು ಜೋಡೆತ್ತುಗಳು ಅಂತಾನೆ ಹೆಸರುವಾಸಿ. ನೀವಿಬ್ರು ಡೊನೇಷನ್ ಕೊಡಲ್ಲ ಅಂತ ಒಂದು ಸಣ್ಣ ಡೊಬ್ಯಾಕು ಇದೆ. ಇವರು ಈ ಡೊನೇಷನ್ ರಾಜಕೀಯ ಮತ್ತೆ ಇದು ಏನಿದು ಹೊಸದಿದು ಕೊಡಗಿಗೆ ಏನು ಅನಿಸ್ತಾ ಇದೆ ಇದ್ರ ಬಗ್ಗೆ ನಿಮ್ಗೆ? ಬಹುಶಃ ಇದು ನನಗೆ ಅನಿಸ್ತಾ ಇದೆ. ಈಗ ದೇವಸ್ಥಾನಗಳಿಗೆಲ್ಲ ನಮ್ಮ ಸರ್ಕಾರ ಇದ್ದಾಗ ಈ 50,000 10,000 ಕೊಡೋದು ಅಲ್ಲಿ ಇರಲಿ. ನಾವು ಲಕ್ಷಗಟ್ಟಲೆ ಕೊಟ್ಟಿದ್ದೇವೆ, 8 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಈ ವರ್ಷವೂ ಸರ್ಕಾರದಿಂದ 2 ಕೋಟಿ ಕೊಟ್ಟಿದ್ದೇವೆ. ಅದು ಒಂದು ಕಡೆ. ಆದರೆ ಬೆಂಗಳೂರು ಅಲ್ಲಿ ರಾಜಕೀಯ ನೀವು ಯಾರೇ MLAಗಳನ್ನು ಕೇಳಿದ್ರೆ ಅವರು ಎಲ್ಲ ಕೋಟಿ ಖರ್ಚಾಯಿತು ಅಂತ ಹೇಳೋರು. ಕೊಡಗಿನಲ್ಲಿ ಅದು ಇರಲಿಲ್ಲ. ಆದರೆ ಇತ್ತೀಚೆಗೆ ಈ ಬೆಂಗಳೂರು ರಾಜಕೀಯ ನಮ್ಮ ಜಿಲ್ಲೆಗೆ ಒಕ್ಕರಿಸಿದೆ. ಇದು ಒಳ್ಳೆಯ ಲಕ್ಷಣ ಅಲ್ಲ ನಮ್ಮ ಜಿಲ್ಲೆಯ ದೃಷ್ಟಿಯಿಂದ. ಇಲ್ಲಿಯ ಜನ ಒಂಥರ ಪ್ರಾಮಾಣಿಕರು, ರಾಷ್ಟ್ರ ಪ್ರೇಮಿಗಳು, ಮೊದಲಿಗೆ ರಾಷ್ಟ್ರ ಅಂತ ಹೇಳೋರು. ಈ ದುಡ್ಡು ಕೊಟ್ಟು ಅದನ್ನು ಮತವಾಗಿ ಪರಿವರ್ತಿಸ್ತೇವೆ ಅನ್ನೋ ಭಾವನೆ ಏನಿದೆ ಅದು ಸಕ್ಸಸ್ ಅಂತೂ ಆಗಲ್ಲ. ಆಸೆ ಆಕಾಂಕ್ಷೆ ಇದು ಎಲ್ಲವನ್ನು
ಮಾಡ್ಕೊಂಡು ರಾಜಕೀಯ ಮಾಡೋದು ಇದೆ, ಆದರೆ ಕೊಡಗಿನಲ್ಲಿ ಅದು ಯಶಸ್ವಿ ಕಾಣಲ್ಲ ಅಂತ ನನ್ನ ಅನುಭವದ ಆಧಾರದಲ್ಲಿ ನಾನು ಹೇಳ್ತೇನೆ. ಪ್ರೀತಿಯ ವೀಕ್ಷಕರೇ, ಇನ್ನಷ್ಟು ಮಾತುಕತೆಯನ್ನು ನಾವು ಕೆ ಜಿ ಬೋಪಯ್ಯನವ್ರ ಜೊತೆ ಮುಂದುವರಿಸೋಣ. ಈಗ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ. Shining senses in your life, desirable designs, gives you treasured memory. Sharda Jewelers. Shakti Residential School and College, Shaktinagar, Mangaluru. CBSE curriculum located in a serene environment 4 acres from the city life, 2.5 kilometers away from Nantur Junction. World-class amenities that help providing joy of learning, shaping personality to face the reality of life. Value-based teaching and emphasis on discipline. Shakti PU College has science and commerce streams along with integrated coaching to prepare students for competitive examinations. A well-stocked library, furnished labs, spacious auditorium, clean and hygienic food, separate fully furnished hostel for boys and girls is available. Learning to create choices, our motto, is reflected in every act of our students and teachers. For admissions, please contact 0824 2230 452 9686 000046. ಇದೇ ಅವಕಾಶ ಬಿಸ್ನೆಸ್ ಬೆಳೆಸೋದಕ್ಕೆ, ಆದ್ರೆ ಹಣ. ನಿಮ್ಮ ಸೂಪರ್ ಪವರ್ ಯೂಸ್ ಮಾಡುವ ಟೈಮ್ ಬಂದಿದೆ. ನೀವು ಟೆನ್ಷನ್ ತಗೋಬೇಡಿ. IIFL ಫೈನಾನ್ಸ್ನಿಂದ ಥಟ್ಟನೆ ಲೋನ್ ತಗೊಳ್ಳಿ ಮತ್ತೆ ಬಿಸ್ನೆಸ್ನ ಬೆಳೆಸ್ತಾ ಹೋಗಿ. ನಿಮ್ಮಂಥ ಸೂಪರ್ ಹೀರೋಸ್ ಅನ್ನು ಇಂಥ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಹೇಗೆ ತಡೆಯಬಲ್ಲವು? ಹೀಗಾಗಿ ಲೈಫ್ ಏಳಿಗೆ ಅವಕಾಶ ಕೊಟ್ಟಾಗಲೆಲ್ಲ ನಿಮ್ಮದೇ ಸೂಪರ್ ಪವರ್, ನಿಮ್ಮ ಗೋಲ್ಡ್ ಯೂಸ್ ಮಾಡಿ ಮತ್ತು IIFL ಫೈನಾನ್ಸ್ ನಿಂದ ಗೋಲ್ಡ್ ಲೋನ್ ಪಡೆಯಿರಿ. IIFL ಫೈನಾನ್ಸ್ ಹೇಳುತ್ತೆ ನಿಜವಾದ ಮಾತು. ಶಾರದಾ ವಿದ್ಯಾನಿಕೇತನ PU ಕಾಲೇಜ್ ಮಂಗಳೂರು ವಿದ್ಯಾಸಂಸ್ಥೆಗಳಿಗೆ ಹೆಸರುವಾಸಿಯಾದ ಮಂಗಳೂರು ನಗರದ ಹೊರವಲಯದಲ್ಲಿ ತಲಪಾಡಿಯ ದೇವಿನಗರದ ಸುಂದರವಾದ ಪರಿಸರದಲ್ಲಿ ಶಾರದಾ ವಿದ್ಯಾನಿಕೇತನ PU ಕಾಲೇಜ್ 56 ಎಕರೆ ವಿಸ್ತಾರವಾದ ಪ್ರದೇಶದಲ್ಲಿ ಸುಸಜ್ಜಿತವಾದ ಕಾಲೇಜ್ ಕಟ್ಟಡ, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ನಿಲಯ, ವಿಜ್ಞಾನ ಮತ್ತು ಕಾಮರ್ಸ್ ವಿಭಾಗಕ್ಕೆ ಪ್ರವೇಶಾತಿ ಆರಂಭ, ಇಂಟಿಗ್ರೇಟೆಡ್ ಕೋಚಿಂಗ್ ಮತ್ತು JEE, ನೀಟ್, NDA, CET, ನಾಟ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, NDA ವಿದ್ಯಾರ್ಥಿಗಳಿಗೆ ಪಠ್ಯದ ತರಬೇತಿ ಜೊತೆಗೆ ದೈಹಿಕ ಸದೃಢತೆಗೆ ತರಬೇತಿ ನೀಡುವುದು ಶಾರದಾ ವಿದ್ಯಾನಿಕೇತನದ ವಿಶೇಷವಾಗಿದೆ. ಅನುಭವಿ ಹಾಗೂ ನುರಿತ ಉಪನ್ಯಾಸಕರ ವೃಂದ, ಸುಸಜ್ಜಿತವಾದ ಪ್ರಯೋಗಾಲಯ ಮತ್ತು ಡಿಜಿಟಲ್ ಲೈಬ್ರರಿ, ಮನಸ್ಥಿಮಿತತೆಗೆ ಯೋಗ ಧ್ಯಾನದ ಬಗ್ಗೆ ತರಬೇತಿ, ವಿಶಾಲವಾದ ಆಟದ ಮೈದಾನ ಹಾಗೂ ಈಜುಕೊಳ, ಅಗತ್ಯಕ್ಕೆ ತಕ್ಕಂತೆ ಆಗಾಗ ಕೈಗಾರಿಕಾ ಕೇಂದ್ರಗಳಿಗೆ ಮತ್ತು ಮೆಡಿಕಲ್ ಕಾಲೇಜುಗಳಿಗೆ ಪ್ರವಾಸ. ತಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಶಾರದಾ ವಿದ್ಯಾನಿಕೇತನ PU ಕಾಲೇಜ್ ಮಂಗಳೂರು. ಪ್ರವೇಶಕ್ಕಾಗಿ ಸಂಪರ್ಕಿಸಿ 7022437678 9019730478. ನಿಮ್ಮ ವೃತ್ತಿ ಜೀವನಕ್ಕೆ ನಿಮ್ಮನ್ನು ಸಿದ್ಧಪಡಿಸುವ ಸಂಸ್ಥೆ ಶಾರದಾ ವಿದ್ಯಾನಿಕೇತನದಲ್ಲಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಾದ ಶಿಕ್ಷಣವನ್ನು ನೀಡಿ ಬಲಿಷ್ಠ ರಾಷ್ಟ್ರವನ್ನು ಕಟ್ಟುವ ಪ್ರಜೆಗಳಾಗುವಲ್ಲಿ ಸಹಕರಿಸುತ್ತೇವೆ. ಮೌಲ್ಯಾಧಾರಿತ ಶಿಕ್ಷಣ, ಭಗವದ್ಗೀತೆ, ಯೋಗ, ಧ್ಯಾನ, ನೃತ್ಯ, ಸಂಗೀತ, ಕ್ರೀಡಾ ತರಬೇತಿ, ಟೈಕ್ವಾಂಡೋ, ವೃತ್ತಿ ಕೇಂದ್ರಿತ ಶಿಕ್ಷಣ, ಅಟಲ್ ಟಿಂಕರಿಂಗ್ ಲ್ಯಾಬ್, ITI ತಯಾರಿ ಕೇಂದ್ರ, ಕೃಷಿ ವಿಜ್ಞಾನ, ಆಧುನಿಕ ಪ್ರಯೋಗಾಲಯ. SVEI Composite PU College, Vijayanagar, 4th stage, Mysuru. A quality education institution in Mysuru. Admissions open for PUC 2023 and 24. Limited seats only. Courses offered: Science stream, PCMB,
ರೇಷ್ಮೆಯ ಪ್ರೌಢಿಮೆ ಪ್ರಪಂಚಕ್ಕೆ ಪಸರಿಸಿದ ಇಮ್ಯಾನ್ಯುವಲ್ ಸಿಲ್ಕ್ಸ್ ನ ಅತ್ಯಂತ ನೂತನ ಶೋರೂಮ್ ಇದೀಗ ಇರಿಟಿಯಲ್ಲಿ. ಇಮ್ಯಾನ್ಯುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. ಕಾರ್ಯಕ್ರಮ ಕರ್ನಾಟಕ ಕದನ 2023 ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ KG ಬೋಪಯ್ಯನವರಿಗೆ ಸ್ವಾಗತ. ಸರ್, ಚುನಾವಣೆ ಹೊಸ್ತಿಲಲ್ಲಿದ್ದೀವಿ. ಇನ್ನು ಕೆಲವೇ ದಿನಗಳಿದೆ, ಬೆರಳೆಣಿಕೆಯ ದಿನಗಳಿದೆ. ಮೇ 10ಕ್ಕೆ ಗಂಟೆಗಳು 2 ಮೇ 10ಕ್ಕೆ ತುಂಬ ದಿನಗಳೇನಿಲ್ಲ. ಸಿದ್ಧತೆ ಹೇಗಿದೆ? ನಿಮ್ಮ ಹಳೆ ಸಿದ್ಧತೆ ಹೇಗಿತ್ತು ಮತ್ತು ಈಗ ಚುನಾವಣೆಗೆ ಹೇಗೆ ಸಿದ್ಧತೆ ಇದೆ? ಏನು ಮಾಡ್ಕೊಳ್ತಿದ್ದೀರಾ ಅಂತ? ಈ ಚುನಾವಣೆ ಇದು ಏನಂದರೆ, ನಮ್ಮ ಪಕ್ಷ ಸಂಘಟನೆಯ ಆಧಾರದಲ್ಲಿ ಎಲ್ಲ ಚುನಾವಣೆಗಳನ್ನು ಎದುರಿಸಿದ್ದು. ನಾವು ಈ ಬೂತ್ ಮಟ್ಟದಲ್ಲಿ ಬೂತ್ ಸಮಿತಿ, ಪೇಜ್ ಪ್ರಮುಖ್, ಹಾಗೆ ಮಹಾಶಕ್ತಿ ಕೇಂದ್ರ, ಶಕ್ತಿ ಕೇಂದ್ರ, ಜಿಲ್ಲೆ ಮಂಡಲ ಸಮಿತಿಗಳು ಅದು ನಿರಂತರವಾಗಿ ಆಗ್ತಾ ಇದೆ ಮತ್ತು ಸಭೆಗಳನ್ನು ಸೇರಿ ಮಾಡ್ತಾ ಇದೆ. ಈ ವರ್ಷದ ಒಂದು ವಿಶೇಷ ಅಂದರೆ, ಕೇಂದ್ರದಲ್ಲೂ ನಮ್ಮದೇ ಸರ್ಕಾರ, ರಾಜ್ಯದಲ್ಲಿ 3.5 ವರ್ಷಗಳಿಂದ ನಮ್ಮದೇ ಸರ್ಕಾರ. ಹಾಗಾಗಿ ನಮ್ಮ ಸರ್ಕಾರದ ಸಾಧನೆಗಳು, ಜನರಿಗೆ ಏನೇನು ಯೋಜನೆಗಳನ್ನು ಕೊಟ್ಟಿದ್ದೇವೆ ಅದನ್ನು ಹೇಳಿ ನಾವು ಮತವನ್ನು ಕೇಳಬೇಕಾಗಿದೆ. ಇದಕ್ಕೋಸ್ಕರನೇ ಬಹುಶಃ ನಾವು 2-3 ಕಾರ್ಯಕ್ರಮಗಳು ಕಳೆದ 1 ವರ್ಷಗಳಿಂದ ಮಾಡ್ತಾ ಇದ್ದೇವೆ. ಒಂದು, ಮನೆ ಮನೆಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲು ಕರಪತ್ರ ಕೊಟ್ಟಿದ್ದೇವೆ. ಪ್ರತಿ ಮನೆಗೆ BJP ಸ್ಟಿಕ್ಕರ್ ಅಂಟಿಸುವಂಥದ್ದು, ಪ್ರತಿ ಮನೆಗಳಲ್ಲಿ BJP ಯಾರಿದ್ದಾರೆ ಧ್ವಜ ಹಾರಿಸುವಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಮತ್ತು ಮನೆಗೆಲ್ಲ ಭೇಟಿ ನೀಡಿದಾಗ ಅವರೇನು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅದನ್ನೂ ನೋಟ್ ಮಾಡಿಕೊಂಡು ಏನು ಇತ್ಯರ್ಥ ಮಾಡುವಂಥದ್ದಕ್ಕೂ ಸ್ಪಂದನೆ ಆಗುವಂಥದ್ದು. ಒಂದು ರೀತಿ ಜನರ ಮಧ್ಯೆ MLA ಮಾತ್ರ ಅಲ್ಲ, ನಮ್ಮ ಎಲ್ಲ ಪ್ರಮುಖರು ಜನರ ಮಧ್ಯೆನೇ ನಿರಂತರವಾಗಿ ಸಂಪರ್ಕದಲ್ಲಿ ಇರೋದರಿಂದ ಚುನಾವಣೆಗೋಸ್ಕರನೇ ಪೂರ್ವ ಇನ್ನೊಂದು ತಯಾರಿ ಅಂತ ಪಕ್ಷ ಇಲ್ಲ. ಅದನ್ನೇ ಒಂದು ಸ್ವಲ್ಪ ಸ್ಪೀಡಪ್ ಮಾಡೋದು ಮಾತ್ರ ನಮಗೆ ಉಳಿದಿರೋ ಕೆಲಸ. ಸರ್, ಈಗ ಬೊಮ್ಮಾಯಿ ಅವರು ಸುದೀಪ್ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿಬಿಟ್ಟಿದ್ದಾರೆ ನಿಮ್ಮ ಭಾಜಪ ಪಕ್ಷಕ್ಕೆ. ಕೊಡಗಿಗೆ ಸುದೀಪ್ ಅವ್ರನ್ನ ನಿರೀಕ್ಷಿಸ್ಬೋದಾ? ನಿಮ್ಮ ಪರವಾಗಿ ಏನಾದರೂ ಮತಯಾಚನೆ ಮಾಡಲಿಕ್ಕೆ ಬರ್ತಾರಾ, ಹೇಗೆ ಅಂತ? ಅದು ಈಗ ಪಕ್ಷದಲ್ಲಿ ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಮಾಡುತ್ತೆ ಕೊಡಗಿಗೆ ಯಾರನ್ನ ಕಳಿಸ್ಬೇಕು ಅಂಥೇಳಿ. ಅವ್ರು ಯಾರನ್ನ ಕಳಿಸ್ತಾರೆ ಅದಕ್ಕೆ ಪೂರಕವಾಗಿ ಕಾರ್ಯಕ್ರಮ ಮಾಡೋದು. ಅದು ಬಹುಶಃ ಚಿತ್ರನಟನೂ ಕಳಿಸ್ಬೋದು, ಬೇರೆ ಯಾರನ್ನಾದರೂ ಕಳಿಸ್ಬೋದು. ಒಂಥರ ನೀವು ಮತ್ತು ಅಪ್ಪಚ್ಚು ರಂಜನ್ ಅವರು ಒಂಥರ ಅವಳಿ ಶಾಸಕರಿದ್ದಂಗೆ. ನೀವು ಸುಮಾರು ವರ್ಷ ಸುದೀರ್ಘವಾಗಿ ನೀವು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ಅವ್ರಿಗೂ ಈ ಬಾರಿ ಅವಕಾಶ ಸಿಕ್ಕಿದೆ, ಹೈಕಮಾಂಡ್ ಕೊಟ್ಟಿದೆ. ಅವ್ರಿಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ, ಅಥವಾ ಅವರಿಗೆ ನಿಮ್ಮ ಸಹಕಾರ ಹೇಗಿದೆ? ನೀವು ಮಡಿಕೇರಿ ಮತದಾರರು, ಸೊ ಹೇಗಿರುತ್ತೆ ಅಂತ? ಇದರಲ್ಲಿ ಕಿವಿ ಮಾತು ಅಂತ ಏನು ಪ್ರಶ್ನೆ ಇಲ್ಲ. ನಾವು ಬಹುಶಃ ಒಟ್ಟಿಗೆ ಹಿಂದೆ ಎಲ್ಲ ತಾಲೂಕು ಅಧ್ಯಕ್ಷರಾಗಿ, ಜಿಲ್ಲಾ ಅಧ್ಯಕ್ಷರುಗಳಿಗಾಗಿ ಸಂಘಟನೆಯಿಂದ ಕಳೆದ 40 ವರ್ಷಕ್ಕಿಂತ ಹೆಚ್ಚು ಒಟ್ಟಿಗೆ ತೊಡಗಿಸ್ಕೊಂಡಿದ್ದೇವೆ. ಮತ್ತು ನಮಗೆ ಜಿಲ್ಲೆಯ ಎಲ್ಲ ನಾಡಿ ಮಿಡಿತಗಳು ಅಂತ ಏನು ಹೇಳ್ತಾ ಅದೆಲ್ಲ ನಮಗೆ ಚೆನ್ನಾಗಿ ಗೊತ್ತಿದೆ. ನಾವು ಚರ್ಚೆನೂ ಮಾಡ್ಕೊಳ್ತೇವೆ ಹೇಗೆ ಸಾಲ್ವ್ ಮಾಡೋದು ಅಂಥೇಳಿ. ಇದರಲ್ಲಿ ಅವರು ನನಗಿಂತ 1 ಬಾರಿ ಹೆಚ್ಚು ಶಾಸಕರಾಗಿದ್ದಾರೆ. ಹಾಗಾಗಿ ಅವರಿಗೆ ಸಲಹೆ ಅಂತ ಕೊಡುವಂಥದ್ದು ಏನೂ ಇಲ್ಲ. ನಾವು ಒಟ್ಟಿಗೆ ಕೆಲಸ ಮಾಡಿ ಪಕ್ಷವನ್ನು ಮತ್ತೆ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಏನಾದರೂ ಸಮಸ್ಯೆಗಳು ಬಂದಾಗ ಚರ್ಚೆ ಮಾಡ್ಕೊಳ್ತೇವೆ. ಸರ್, ಈ ಟಿಪ್ಪು ಗಲಭೆ ಅದರಿಂದ ಈಚೆ ಒಂದು ವಾತಾವರಣ ಮೊದಲಂದ್ರೆ, ಈ ಶಾಸಕರು ಅಂತಂದ್ರೆ ನೀವು ಇಡೀ ಜಿಲ್ಲೆಗೆ ಶಾಸಕರು, ಎಲ್ಲ ಸಮುದಾಯಕ್ಕೆ ಶಾಸಕರು, ಎಲ್ಲ ಧರ್ಮಕ್ಕೆ ಶಾಸಕರು. ಈಗೀಗ ಇತ್ತೀಚೆಗೆ ಏನೋ ಈ ಹಿಂದುತ್ವ ಆಗಿರ್ಬೋದು ಅಥವಾ SDP ಅಂತಹ ಒಂದಿಷ್ಟು ರಾಜಕೀಯ ಸಂಘಟನೆಗಳು ಅವ್ರದ್ದು ಒಂಥರ ರೀತಿಯ ರಾಜಕಾರಣ ಆಗಿರ್ಬೋದು. ನೀವು ಅಲ್ಪಸಂಖ್ಯಾತರ ಮತದಾರರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದರೆ ಅವರಿಗೆ ನೀವು ಏನು ಕೆಲಸ ಮಾಡಿಕೊಟ್ಟಿದ್ದೀರಾ? ನೋಡಿ, ನಾವು ಭಾಳ ಸ್ಪಷ್ಟತೆ ಇರಲಿ. ನಾವು ನಮ್ಮ ಘೋಷಣೆ ಏನು? ಸರ್ವರಿಗೂ ಸಮಪಾಲು ಸಹಬಾಳು. ಅದನ್ನೇ ಹೇಳಿದ್ದು ಮೋದಿಜಿಯವರು. ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸೆ
ಸಬ್ಕಾ ವಿಕಾಸ್ ಅಂತ ಹೇಳಿದ್ದಾರೆ. ಬಹುಶಃ ಈ ಯಾವುದೇ ಒಂದು ಸಮಾಜ ಒಳ್ಳೆಯದಾಗಬೇಕಾದ್ರೆ ಆಯಾ ಸಮಾಜಗಳ ಆಚಾರ ವಿಚಾರ ಸಂಸ್ಕಾರ ಭರಿತ ಸಮಾಜ ಆಗಿರಬೇಕು. ಹಾಗಾಗಿ ಇಲ್ಲಿ ಹಿಂದುತ್ವ ಅನ್ನೋದು ಅದೊಂದು ಜೀವನದ ಇದು, ಅದನ್ನು ಬಿಟ್ಟು ರಾಜಕೀಯ ಅಂಥೇಳಿ ಮಾಡೋಕ್ಕಾಗಲ್ಲ. ಬಹುಶಃ ಅಲ್ಪಸಂಖ್ಯಾತರ ಇದರ ಬಗ್ಗೆ ತಾವು ಕೇಳಿದ್ರಿ. ನಾನು 2008ರಿಂದ 2013ರವರೆಗೆ ನಮ್ಮದೇ ಸರ್ಕಾರ ಇತ್ತು. ಆಗ ಅಲ್ಪಸಂಖ್ಯಾತರಿಗೆ ಎಷ್ಟು ಅನುದಾನ, ಹೆಚ್ಚು ಕಮ್ಮಿ 4 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಇವರು ಎಷ್ಟು ಕೊಟ್ಟಿದ್ದಾರೆ, ಅದು ಕ್ರಿಶ್ಚಿಯನ್ಸ್ ಸಮುದಾಯ ಇರ್ಬೋದು, ಅವರೆಲ್ಲರಿಗೂ ಅನುದಾನವನ್ನು ಮತ್ತು ಸೌಲಭ್ಯಗಳು ಯಾವ ಈಗ ಮೈನಾರಿಟಿ ಅವರಿಗೆ ನಿಗಮದಿಂದ ಕೊಡ್ತಾ ಇದ್ದೇವೆ. ಏನು ಬೇಕು, ಇವತ್ತು ಮೊರಾರ್ಜಿ ಶಾಲೆ, ಅಲ್ಪಸಂಖ್ಯಾತರ ಹೆಣ್ಮಕ್ಕಳಿಗೆ ಪ್ರತ್ಯೇಕ ಶಾಲೆ ಇದೆ, ವಸತಿ ಶಾಲೆಗಳು, ಎಲ್ಲೂ ತಾರತಮ್ಯ ನೋಡಿಲ್ಲ. ನಮ್ಮದು ಭಾಳ ಸ್ಪಷ್ಟತೆ. ಯಾವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದಾದ್ರು ಒಂದು ಪಕ್ಷದಲ್ಲಿ ಚುನಾವಣೆಯಲ್ಲಿ ಗೆಲ್ಲಬೇಕು, ನಿಲ್ಲಬೇಕು, ಎಲ್ಲವೂ ಇದೆ. ಗೆದ್ದ ಮೇಲೆ ಆ ಕ್ಷೇತ್ರದ ಪ್ರತಿನಿಧಿ, ಎಲ್ಲರ ಪ್ರತಿನಿಧಿ. ಈಗ ನಮ್ಮ ಮನೆಗೆ ಯಾರನ್ನು ಕೇವಲ ಹಿಂದೂಗಳು ಮಾತ್ರ ಬರೋದ ಎಲ್ಲ. ಬೆಳಗ್ಗೆ ನನ್ನಲ್ಲಿ ಒಂದು 5-6 ಮುಸ್ಲಿಮ್ಸ್ ಇದಕ್ಕೆ ಬಂದಿದ್ದಲ್ಲ, ಅವ್ರದ್ದು ಕೆಲವು ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಬಂದರು. ನಾನು ಅವರಿಗೆ ಸಮಾಧಾನ ಮಾಡಿ ಚುನಾವಣೆ ಆದ ನಂತರ ಇದು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ನನ್ನ ಬಗ್ಗೆ ಅಥವಾ ಅಪ್ಪಚ್ಚು ರಂಜನ್ರು ಅವ್ರ ಬಗ್ಗೆ ನಾವು ಮುಸ್ಲಿಂ ವಿರೋಧಿ ಅಥವಾ ಅಲ್ಪಸಂಖ್ಯಾತರ ವಿರೋಧಿ ಅಂತ ಎಲ್ಲೂ ಕಟ್ಕೊಂಡಿಲ್ಲ. ಹಾಗೆ ಅಂತ ಹೇಳಿ ಅವ್ರನ್ನ ಎತ್ತಿಕಟ್ಟೋ ಕೆಲಸನೂ ಇಲ್ಲ. ಈ ದೇಶವನ್ನು ಪ್ರೀತಿಸಬೇಕು, ಇಲ್ಲಿಯ ಆಚಾರ ವಿಚಾರ ಸಂಸ್ಕಾರ ಇದನ್ನು ಅವರು ಗೌರವಿಸಬೇಕು ಅನ್ನುವಂಥದ್ದು. ಈಗ SDPI ಅಥವಾ PFI ಅವರೇನು ಈ ದೇಶದ ಮಣ್ಣಲ್ಲಿ ಇದ್ದುಕೊಂಡು ಇನ್ನೇನೋ ಮಾಡೋಕ್ಕೆ ಹೊರಟ್ರೆ ಅದನ್ನು ವಿರೋಧಿಸಲೇಬೇಕಾಗುತ್ತೆ. ಅಲ್ಪಸಂಖ್ಯಾತ ಬಂಧುಗಳಿಗೆ ಅಂಥವ್ರನ್ನ ಬೆಳೆಸಬೇಡಿ ಅಂತಲೇ ಹೇಳೋದು ನಾವು. ಸಮಾಜ ಒಂದಾಗಿ ಒಟ್ಟಾಗಿ ನಮ್ಮ ಸರ್ಕಾರಗಳು ಇದ್ದಾಗ ಈ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಯಿತಾ? ಟಿಪ್ಪು ಜಯಂತಿ ಪ್ರಸ್ತಾಪ ಮಾಡಿದ್ರು. ಈ ಟಿಪ್ಪು ಜಯಂತಿಗೆ ಟಿಪ್ಪುವಿನ ಬಗ್ಗೆ ಕೊಡಗಿನ ಜನತೆಗೆ ಒಂದಿಷ್ಟು ಆಕ್ರೋಶ ಇದೆ. ದೇವಸ್ಥಾನ ನಾಶ ಮಾಡಿದ್ದಾರೆ, ಕೊಡವರ ಹತ್ಯೆ ಆಗಿದೆ, ಅದಕ್ಕೆ ಆಕ್ರೋಶ ಇತ್ತು. ಆದರೆ ಟಿಪ್ಪು ಜಯಂತಿ ಆಚರಣೆ ಮಾಡಬೇಕು ಅಂತ ಯಾರಾದರೂ ಮುಸಲ್ಮಾನರು ಕೇಳಿದ್ರ? ಯಾಕೆ ಅದನ್ನು ತಂದರು? ಯಾರೂ ಕೇಳಲಿಲ್ಲ. ಟಿಪ್ಪು ಅಂದರೆ ಮರೆತೇ ಹೋಗಿತ್ತು. ಯಾಕೆ ಅದನ್ನು ತಂದು ಇಲ್ಲಿ ಕೊಟ್ಟ ಕೊಡುಗೆ ಏನಂದರೆ ಇಬ್ಬರು ಅಮಾಯಕ ಜೀವ ಹೋಯ್ತು. ಕುಟ್ಟಪ್ಪನವರು ಹಾಗೆ ಅಲ್ಪಸಂಖ್ಯಾತ. ಆ ಹುಡುಗ ಯಾಕೆ ಬಂದಿದ್ದು? ಕಳ್ಕೊಂಡಲ್ಲ ಪ್ರಾಣ. ಇದು ಬೇಕಿತ್ತ? ಅದು ನಮ್ಮ ಸರ್ಕಾರ ಇದ್ದಾಗ ಯಾವುದೇ ಸಂಘರ್ಷ ಇಲ್ಲಿ ಆಗಿಲ್ಲ. ಅದನ್ನು ಅಲ್ಪಸಂಖ್ಯಾತರು ನೋಡ್ಕೋಬೇಕಲ್ಲ. ನಾವೇನು ಎಲ್ಲಿದೆ ಕಮ್ಯುನಲ್ ಗಲಾಟೆ? ಇಲ್ಲಿ ಏನೇ ಇಶ್ಯೂಸ್ ಬಂದಾಗ ತಕ್ಷಣ ನಾನಾಗಲಿ ಅಪ್ಪಚ್ಚುರಂಜನ್ ಆಗಲಿ ಅದನ್ನು ಸಾಲ್ವ್ ಮಾಡ್ತೇವೆ. ಅದನ್ನು ಕಮ್ಯುನಲ್ ಗಲಾಟೆಗೆ ಹೋಗಲಿಕ್ಕೆ ಅವಕಾಶನೇ ಕೊಟ್ಟಿಲ್ಲ. ಈಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ ಸರ್. ಕೊನೆಯದಾಗಿ ನೀವು ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನು ಹೇಳ್ತೀರಾ, ಮತ್ತೆ ಏನು ಭರವಸೆ ಕೊಡ್ತೀರಾ? ಅಂದರೆ ನಿಮ್ಮನ್ನು ಮುಂದಿನ ನಿಮ್ಮ ಯೋಜನೆಗಳು, ಕಾರ್ಯಯೋಜನೆಗಳು ಏನಿದೆ ಅಂತ ಹೇಳೋದನ್ನು ತಿಳಿಸಿ. ಬಹುಶಃ ಕಳೆದ ವಿರಾಜಪೇಟೆ ತಾಲೂಕಿಗೆ 3 ಬಾರಿ, ಮಡಿಕೇರಿ ಹಿಂದಿನ 1 ಬಾರಿ, ಒಟ್ಟು 4 ಬಾರಿ ನಾನು ಶಾಸಕನಾಗಿ ಜನರ ಆಶೀರ್ವಾದದಿಂದ ಆಯ್ಕೆಯಾಗಿದ್ದೀನಿ. ಹಾಗೆ ಸರ್ಕಾರದ ಮಟ್ಟದಲ್ಲೂ ಕೆಲವು ಹುದ್ದೆ ನಾನು ಯಾವುದನ್ನು ಕೇಳಿಲ್ಲ. ಇವನ್ ಸ್ಪೀಕರೇ ಇರ್ಬೋದು, ಕೇಳದೆ ಕೊಟ್ಟದ್ದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕೆಲಸ ಮಾಡಿದ್ದೇನೆ. ಮತ್ತು ಆ ಒಂದು ಸಭಾಧ್ಯಕ್ಷ ಸ್ಥಾನದ ಮುಖಾಂತರ ಏನು ಕೊಡಗಿನ ಸಮಸ್ಯೆಗಳಿದೆ ಅದನ್ನು ಸಾಲ್ವ್ ಮಾಡುವಂತ ಆಗಲೇ ಹೇಳಿದ್ದೇನೆ. ನಾನು ಮತದಾರರಿಗೆ ಹೇಳೋದು ಇಷ್ಟೇ, ಎಲ್ಲ ಸಮಸ್ಯೆಗಳು ಇತ್ಯರ್ಥ ಆಗಿದೆ ಅಂತ ನಾನು ಹೇಳೋದಿಲ್ಲ. ಈಗ ಉದಾಹರಣೆಗೆ ನಮ್ಮ ಜಮ್ಮಾ-ಬಾಣೆ ಕಂದಾಯ ಫಿಕ್ಸೇಷನ್ ಆಗಿ ಎಲ್ಲವೂ ಆಗಬೇಕಾಗಿತ್ತು, ಅದು ಆಗಿಲ್ಲ. ಇನ್ನೂ ಅಧಿಕಾರಿಗಳ ಒಂದು ಅಸಡ್ಡೆತನ, ಅದು ಯಾರೋ ಕೋರ್ಟಿಗೆ ಹೋದರು ಮಧ್ಯದಲ್ಲಿ, ಹೀಗೆಲ್ಲ ಆಗಿ ನಿಧಾನ ಆಗಿದೆ. ಅದು ಎಲ್ಲವನ್ನು ತ್ವರಿತವಾಗಿ ಮಾಡ್ತೇವೆ. ಇನ್ನೊಂದು ಇಲ್ಲಿ ಭಾಳ ಕಾಣಿಸ್ತಿರುವಂಥ ರಸ್ತೆಗಳು.
ಅದಕ್ಕೆ ಈಗಾಗಲೇ ಪ್ಯಾಕೇಜನ್ನು ಘೋಷಣೆ ಮಾಡಿಸ್ಕೊಂಡಿದ್ದೇವೆ. ಇನ್ನೊಂದು ಬಹಳ ಇವತ್ತಿನ ಇನ್ನೊಂದು ದೊಡ್ಡ ಸಮಸ್ಯೆ ಈ ಮಾನವ ಕಾಡು ಪ್ರಾಣಿಗಳ ಸಂಘರ್ಷ. ಇದಕ್ಕೊಂದು ಪರಿಹಾರ ಕಂಡು ಹಿಡಿಯುವಂಥದ್ದು. ಅದೇನು BJP ಸರ್ಕಾರ ಬಂದ ಮೇಲೆ ಸುರಾದಂಥ ಸಮಸ್ಯೆ ಇಲ್ಲ, ಆದರೆ ಅದನ್ನು ಬಗೆಹರಿಸಲಿಕ್ಕೆ ನಾನಾ ರೀತಿಯ ಕಾರ್ಯಕ್ರಮಗಳು ಏನು ವೈಲ್ಡ್ ಲೈಫ್ ಇಲ್ಲಿ 4 ಇದೆ. ಅದು ನಾಗರಹೊಳೆ, ಬ್ರಹ್ಮಗಿರಿ, ಪುಷ್ಪಗಿರಿ, ತಲಕಾವೇರಿ. ಅದರ ಸುತ್ತು ಟ್ರೆಂಚ್ ಹೊಡೆಯೋದಕ್ಕೆ ಚಾಲನೆ ಕೊಟ್ಟಿದ್ದೇವೆ. ನಾಗರಹೊಳೆದು ಹೆಚ್ಚು ಕಮ್ಮಿ ಮುಗಿತಾ ಬಂದಿದೆ. ಅದರ ಜೊತೆಗೆ ಎಲ್ಲೆಲ್ಲಿ ಸೋಲಾರ್ ಸಿಸ್ಟಮ್ ಹಾಕುವಂಥದ್ದು ಅದನ್ನು ಮಾಡ್ತಾ ಇದ್ದೇವೆ. ಹಾಗೆ ಕಾಡಾನೆಗಳಿಗೆ ಕಾಡಿನಲ್ಲಿ ಆಹಾರ ಇಲ್ಲ, ನೀರೂ ಇಲ್ಲ, ಅದಕ್ಕೆ ಓಡ್ಬರೋದು ಊರಿಗೆ. ಅದಕ್ಕೂ ಏನಾದರೂ ಮಾಡಬೇಕು ಅಂತ ಈ ವರ್ಷ ಅಂತೂ ಇನ್ನೊಂದು ವಿಶೇಷವಾದ್ದು ಈ ರೈಲ್ವೆ ಕಂಬಿಗಳನ್ನು ಹಾಕಿ ಬ್ಯಾರಿಕೇಡ್ ಮಾಡುವಂಥದ್ದು, ಅದಕ್ಕೂ ಚಾಲನೆಯನ್ನು ಕೊಟ್ಟಿದ್ದೇವೆ. ಅದು ಸಾಕಷ್ಟು ಆಗಿದೆ. ಈ ವರ್ಷ ಒಂದು 500 ಕೋಟಿ ರೂಪಾಯಿ ಮೀಸಲು ಇಟ್ಟಿದ್ದೇವೆ. ಹಾಗಾಗಿ ಆನೆಗಳು ಕಾಡಿಂದ ಹೊರಗೆ ಬರದ ಹಾಗೆ ತಡೆಯುವಂಥದ್ದು. ಮತ್ತು ಈಗಾಗಲೇ ಈ ಪರಿಹಾರ ಕೊಡುವಂಥದ್ದು. ಹಿಂದೆ ಎಷ್ಟಿತ್ತು? 50,000 ರೂಪಾಯಿ ಒಬ್ಬ ಸತ್ತೋದ್ರೆ, ಇವತ್ತು 15 ಲಕ್ಷದವರೆಗೆ ಅದನ್ನು ನಮ್ಮ ಸರ್ಕಾರ ಮಾಡಿದೆ. ಪರಿಹಾರ ಅಷ್ಟೇ, 4 ಬೆಳೆ ನಾಶಗಳು 4 ಪಟ್ಟು ಹೆಚ್ಚಿಗೆ ಮಾಡಿದ್ದೇವೆ. ಒಬ್ಬ ಮನುಷ್ಯನ ಬೆಲೆ 15 ಲಕ್ಷ ಅಂತೆಲ್ಲ ನಾನು ಹೇಳೋದಿಲ್ಲ. ಅದನ್ನು ಹುಲಿ ದಾಳಿಯಿಂದ ಹಸುಗಳು ಎಷ್ಟು ಒಂಥರ ಸರಣಿ ಥರ ಆಗಿಬಿಟ್ಟಿದೆ. ಅದಕ್ಕೂ ಅಷ್ಟೇ 5,000 ರೂಪಾಯಿ ಕೊಡ್ತಿದ್ರು ಕಾಂಗ್ರೆಸ್ನವರು. ನಾವು ಇವತ್ತು 25 ಮಿನಿಮಮ್, ಇದರ ಮೇಲೆ 35-40 ಸಾವಿರದವರೆಗೂ ಕೊಡುವಂಥದ್ದನ್ನು ಮಾಡಿದ್ದೇವೆ. ಹಾಗಾಗಿ ಅದನ್ನು ಪ್ರಿವೆಂಟ್ ಮಾಡುವಂಥದ್ದು, ಸೂಕ್ತ ಸಮಯದಲ್ಲಿ ಅವರಿಗೆ ಪರಿಹಾರ ಒದಗಿಸುವ ಕೆಲಸವನ್ನು ಮಾಡಿದ್ದೇವೆ. ಹಾಗೆ ಇವತ್ತು ಮೊದಲ ಬಾರಿಗೆ ಕೊಡಗಿನ ಪ್ರಮುಖ ಬೆಳೆ ಕಾಫಿ. ಮೊದಲೆಲ್ಲ ಅತಿವೃಷ್ಟಿ ಇದಾದಾಗ ಕಾಫಿಗೆ ಪರಿಹಾರನೇ ಇರಲಿಲ್ಲ. ಕಾಫಿ ಬೆಳೆಗಾರರಿಗೆ ಏನೂ ಕೊಡ್ತಿದ್ದಿಲ್ಲ, ಏನಿದ್ರು ಭತ್ತ, ಅಡಿಕೆ ಇಷ್ಟಕ್ಕೆ ಸೀಮಿತ ಇತ್ತು. ನಮ್ಮ ಸರ್ಕಾರ ಬಂದ ಮೇಲೆ ಕಾಫಿ ಬೆಳೆಗೂ ಪರಿಹಾರ ಕೊಡುವಂಥ ಕೆಲಸ ಆಗಿದೆ. ಕಳೆದ 3 ವರ್ಷಗಳಿಂದ ಕೊಟ್ಟಿದ್ದೇವೆ. ಬಹುಶಃ ಈ ವರ್ಷ ಕೊಟ್ಟಂಥ ಪರಿಹಾರ 56,000 ರೂಪಾಯಿಯವರೆಗೆ ಕೊಟ್ಟಿದೆ. ಈ ಪರಿಹಾರ ಕೊಡುವ ವ್ಯವಸ್ಥೆ ಹೇಗೆ? ಮೊದಲಾದರೆ ಅರ್ಜಿ ಬರೆದು ಆ ಕಂದಾಯ ಇಲಾಖೆ ಸುತ್ತಿ ಅನೇಕರು ಹೇಳ್ದ 1,000 ರೂಪಾಯಿ ಸಿಗ್ತೈತಿಲ್ಲ. ಆ ಪರಿಹಾರಕ್ಕೆ ಹೋಗಿ ನನ್ನ ಚಪ್ಪಲೇ ಸೌದೋಯ್ತು ಅಂತಿದ್ರು. ಈಗ ಹಾಗೇನಿಲ್ಲ, ನೇರವಾಗಿ ಎಲ್ಲ ಸೌಲಭ್ಯ ಅವರ ಅಕೌಂಟಿಗೆ ಬರ್ತಾ ಇದೆ. ಅಕೌಂಟಿಗೆ ಬಂದು ಮೆಸೇಜ್ ಬರೋವಾಗಲೇ ಗೊತ್ತು ನಂಗೆ ಪರಿಹಾರ ಬಂದಿದೆ ಅಂತ. ಈ ವರ್ಷ ಹೆಚ್ಚು ಕಮ್ಮಿ 134 ಕೋಟಿ ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ 44,000 ಜನಕ್ಕೆ. ಇದು ಸಣ್ಣ ಮೊತ್ತ ಏನಲ್ಲ. ಹಾಗಾಗಿ ಸ್ಪಂದಿಸುವಂಥ ಕೆಲಸ ನಿರಂತರವಾಗಿ ಆಗ್ತಾ ಇದೆ. ಕಾಫಿ ಬೆಳೆಗಾರರಿಗೆ ಮೊದಲ ಬಾರಿಗೆ ನಮ್ಮ ಸರ್ಕಾರ ಬಂದ ಮೇಲೆ ಕೊಡುವಂಥದ್ದನ್ನು ಆಗಿದೆ. ಈ ರೀತಿ ಜನರಿಗೆ ಸ್ಪಂದಿಸುವಂಥ ಕೆಲಸ ಏನು ಇಲ್ಲಿಯ ಸಮಸ್ಯೆ ಇದೆ ಅದನ್ನು ಬಗೆಹರಿಸುವಂಥದ್ದು ಅದಕ್ಕೆ ಕಳೆದ 4 ಅವಧಿಯಲ್ಲಿ ಮಾಡ್ತಾ ಬಂದಿದ್ದೇವೆ. ಮುಂದೆಯೂ ಈ ಕೊಡಗಿನ ಆಚಾರ ವಿಚಾರ ಸಂಸ್ಕೃತಿ ಏನಿದೆ ಅದನ್ನು ಉಳಿಸುವುದಕ್ಕೆ ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ನಿಮಗೆ ಎಲ್ಲ ಗೊತ್ತಿದೆ, ಹಾಕಿ ನಮ್ಮ ಕೊಡವ ಕುಟುಂಬಗಳ ಮಧ್ಯೆ ನಡೆಯುವಂಥದ್ದು 97ರಿಂದ ಪ್ರಾರಂಭವಾಗಿತ್ತು. 2008 ನಮ್ಮ ಸರ್ಕಾರ ಬರುವವರೆಗೆ ಇವರೇನಪ್ಪ ಅದಕ್ಕೆ ಅನುದಾನ ಕೊಟ್ಟರ. ಮೊದಲ ಬಾರಿಗೆ 2008ರಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಅನುದಾನ 5 ಲಕ್ಷದಿಂದ ಹಿಡಿದು ಅದು 25, 30, 40 ಆಗಿ ಮಧ್ಯದಲ್ಲಿ ಸಿದ್ದರಾಮಯ್ಯ ಕೊಡಲಿಲ್ಲ. ಇವತ್ತು 1 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಬಹುಶಃ ಇದೊಂದು ನೋಡಿದರೆ ಕೊಡಗಿನ ಇದನ್ನು ತೆಗೆದುಕೊಂಡ್ರೆ ಒಂದು ಪುಟ್ಟ ಜನಾಂಗ, ಅವರು ಅವರ ಸೇವೆ, ಅವರ ರಾಷ್ಟ್ರಭಕ್ತಿ ಇದು ಎಲ್ಲವನ್ನು ಗಮನಿಸಿ 1 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಹಾಗೆಯೇ ಅವರದ್ದೇ ಆದ ಸಮಸ್ಯೆಗಳು ಇದೆ ಅಂತ ಹೇಳಿ ಈ ವರ್ಷ ಮೊದಲ ಬೇಡಿಕೆನೂ ಇತ್ತು. ಕೊಡವ ಅಭಿವೃದ್ಧಿ ನಿಗಮ ಎಲ್ಲ ಜನಾಂಗಕ್ಕಾಗಿದೆ, ಕೊಡವರಿಗೆ ಯಾಕೆ ಕೊಡಬಾರ್ದು ಅನ್ನೋ ಪ್ರಶ್ನೆ ಎತ್ತಿದಾಗ ಅದನ್ನು ಇವತ್ತು ಸರ್ಕಾರ ಕೊಟ್ಟಿದೆ. ಹಾಗಾಗಿ ಎಲ್ಲ ವರ್ಗದ ಜನರಿಗೆ ಇವತ್ತು ಇಲ್ಲಿ ಅಭಿವೃದ್ಧಿ ನಿಗಮ ಇದೆ. ಗೌಡರಿಗೆ ಒಕ್ಕಲಿಗರ ಅಭಿವೃದ್ಧಿ, ಬ್ರಾಹ್ಮಣರಿಗಿದೆ,
ಹಾಗೆ ವಾಲ್ಮೀಕಿ, ದೇವರಾಜ ಅರಸು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಇವರಿಗೆ ಸವಿತಾ ಸಮಾಜದವರಿಗೆ ಯಾರಿಗೂ ಬಾಕಿಯಾಗಿಲ್ಲ. ಸರ್ವೋ ಜನ ಸುಖಿನೋ ಭವಂತು ಅನ್ನುವ ರೀತಿಯಲ್ಲಿ ಆಗಿದೆ. ಕೊಡಗಿಗೆ ಎಲ್ಲೂ ವಂಚಿತ ಆಗದ ಹಾಗೆ ನೋಡಿಕೊಂಡಿದ್ದೇವೆ. ಈ ಹಿನ್ನೆಲೆ ಒಳಗೆ ನಿಮ್ಮ ಎಲ್ಲ ಏನು ವಿಶ್ವಾಸ ಇಟ್ಟು 4 ಬಾರಿ ಅಪ್ಪಚ್ಚುರಂಜನವ್ರನ್ನ 5ನೇ ಬಾರಿ ಆಯ್ಕೆ ಮಾಡಿದ್ರಿ. ಮತ್ತೊಮ್ಮೆ ನಮ್ಮಿಬ್ಬರನ್ನು ಆಯ್ಕೆ ಮಾಡಿ ಕರ್ನಾಟಕದಲ್ಲಿ ಮತ್ತೊಮ್ಮೆ BJP ಸರ್ಕಾರ ಆಡಳಿತ ಬರೋದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರ್ತೇನೆ. ಅದರ ಜೊತೆಗೆ ತಾವೇನು ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದೀರಿ, ಆ ವಿಶ್ವಾಸಕ್ಕೆ ಎಂದೂ ದ್ರೋಹ ಆಗದ ರೀತಿಯಲ್ಲಿ ನಾವು ನಮ್ಮ ಪಾಲಿನ ಕರ್ತವ್ಯವನ್ನು ಮಾಡ್ತೇವೆ ಅನ್ನುವ ಭರವಸೆಯನ್ನು ತಮ್ಮ ಮುಖಾಂತರ ನಾಡಿನ ಸಮಸ್ತ ಮತದಾರರಿಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಮ್ಮೊಂದಿಗೆ ಇಷ್ಟೊತ್ತು ಮನಸ್ಸು ಬಿಚ್ಚಿ ಮಾತಾಡಿದಂಥ KG ಬೋಪಣ್ಣವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನೀವು ಮತ್ತೊಮ್ಮೆ ಗೆದ್ದು ಬನ್ನಿ. ಈ ಬಾರಿಯೂ ಕ್ಷೇತ್ರದ ಮತದಾರರು ನಿಮ್ಮ ಕೈ ಹಿಡೀಲಿ. ನೀವು ಮಂತ್ರಿ ಆಗಬೇಕು, ಕೊಡಗಿಗೆ ಒಬ್ಬರು ಮಂತ್ರಿ ಬೇಕು ಅಂತ ಹೇಳೋದು ನಮ್ಮೆಲ್ಲರ ಅಭಿಲಾಷೆ. ಆ ನಮ್ಮ ಅಭಿಲಾಷೆಯು ಈಡೇರಲಿ ಅಂತ ನಾನು ನಿಮಗೆ ಶುಭಾಶಯ ಕೋರ್ತೇನೆ. ಧನ್ಯವಾದ. ಕರುನಾಡ ಕದನ 2023 ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮುಂದೆ ಭೇಟಿಯಾಗೋಣ. ಕೊಡಗು ಚಾನಲ್ ವೀಕ್ಷಕರಿಗೆ ನಮಸ್ಕಾರ.